ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 3ನೇ ವಚನ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತಾನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವನೇ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಶಬ್ದವನ್ನು ಕೇಳುವಂಥ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ಇದನ್ನು ದೇವರು ವಿಶೇಷವಾದ ರೀತಿಯಲ್ಲಿ ಅದು ನಮಗೆ ವಾಗ್ದಾನವನ್ನು ಮಾಡ್ತಾ ಇರುವಂಥ ಅನೇಕ ಮಾತುಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹೌದು, ದಾವೀದನಿಗೆ ಹೇಳಿದ ಹಾಗೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ನಮಗೆ ಒಂದು ಮತ್ತು ನಿಮಗೊಂದೊಂದು ಕಿವಿ ಮಾತನ್ನು ಹೇಗೆ ಹೇಳ್ತಾ ಇದ್ದಾರೆ. ಆತನ ಕಡೆಗೆ ನಮ್ಮ ಕಿವಿಗಳನ್ನು ತಿರ್ಸ್ಬೇಕಾಗಿದೆ. ಹಾಗಾದರೆ ಅದರ ಅರ್ಥ, ಯಾರು ದೇವರ ಶಬ್ದವನ್ನು ಕೇಳಿದವರಾಗಿ, ಯಾರು ಆತನ ಬಳಿಗೆ ಬರ್ತಾರೋ, ಯಾರು ಆತನ ಮಾತನ್ನು ಕೇಳಿ ಆತನನ್ನು ಆಲಿಸಿದವರಾಗಿ ಆತನ ಸನ್ನಿಧಿಗೆ ಬರ್ತಾರೋ ಅವರು ಬದುಕಿ ಬಾಳ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲದೆ ದೇವರು ಶಾಶ್ವತವಾದ ಒಂದು ಒಡಂಬಡಿಕೆಯನ್ನು ದೇವರು ದಾವೀದನೊಟ್ಟಿಗೆ ಮಾಡಿಕೊಳ್ತಾ ಇದ್ದಾರೆ. ಅದು ದಾವೀದನಿಗೆ ಕೊಡಲ್ಪಟ್ಟಿದ್ದ ಕೃಪಾವರಗಳನ್ನು ನಿಮಗೂ ಕೂಡ ನಾನು ಅನುಗ್ರಹಿಸ್ತೇನೆ ಎಂಬುದಾಗಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ದಾವೀದನೊಟ್ಟಿಗೆ ದೇವರು ಮಾಡಿಕೊಂಡಂತಹ ಒಡಂಬಡಿಕೆ ಶಾಶ್ವತವಾಗಿ ಅವನ ಸಿಂಹಾಸನ ಇರ್ತದೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಅದು ನಿಮ್ಮ ಜೀವಿತದಲ್ಲಿಯೂ ಕೂಡ ದೇವರು ನಿಮ್ಮ ಮೂಲಕವಾಗಿ ಏನನ್ನ ಮಾಡಬೇಕೆಂಬುದಾಗಿ ದೇವರು ಆಲೋಚಿಸಿದರೋ, ಯಾವ ವಾಗ್ದಾನಗಳನ್ನು ಮಾಡಿದ್ದರೋ ಅದು ನಿಮ್ಮ ಜೀವನದಲ್ಲೇ ನೆರವೇರಬೇಕಾಗಿದೆ ಆಗಿದೆ. ಆದರೆ ಹೌದು, ಯಾವ ರೀತಿಯಲ್ಲಿ ಕುರಿಗಳು ತನ್ನ ಕುರುಬನ ಶಬ್ದಕ್ಕೆ ಕಿವಿಗೊಟ್ಟು ಕೇಳ್ತದೋ ಅದೇ ಪ್ರಕಾರವಾಗಿ ಆ ಶಬ್ದವನ್ನೇ ಕೇಳಿ ಆತನ ಬಳಿಗೆ ಬರ್ತದೋ, ಅದೇ ಪ್ರಕಾರವಾಗಿ ಆ ಕುರುಬನು ಹೇಳಿದ ಪ್ರಕಾರವಾಗಿ ಕುರಿಗಳು ಹಾಗೆ ಕೇಳಿಸ್ಕೊಳ್ತವೋ, ಅದೇ ಪ್ರಕಾರವಾಗಿ ನೀವು ಕೂಡ ನಮ್ಮ ಕುರುಬನಾದ ಕರ್ತನಾದ ಯೇಸು ಕ್ರಿಸ್ತನವನ್ನ ಶಬ್ದವನ್ನು ನಮ್ಮ ಕಿವಿಯಿಂದ ಕೇಳಿ ಆತನನ್ನು ಆಲಿಸಿ ಆತನ ಬಳಿಗೆ ಬರುವಾಗ ದೇವರು ನಿಮ್ಮ ಜೀವನದಲ್ಲಿ ಮಾಡಿಕೊಟ್ಟಂತ ಎಲ್ಲ ವಾಗ್ದಾನಗಳು ಅದು ಇವತ್ತಿಗೂ ನಾಳೆಗೆ ಅಲ್ಲೋ, ಅದು ಶಾಶ್ವತವಾಗಿ ಅದು ಇರುವಾಗೆ ನಿನ್ನ ದೇವರು ಮಾಡುವಂಥ ದೇವರಾಗಿದ್ದಾನೆ. ಹೌದು, ನನ್ನ ನಂಬಿಕೆಯುಳ್ಳವರಾಗಿ ಜೀವಿಸೋಣ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.